ಅಂತ್ಯಕ್ರಿಯೆಗೆ ಹೋದವರು ಅಂತ್ಯವಾಗಿದ್ದಾರೆ. ನಿಜಕ್ಕೂ ಇದೊಂದು ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿದೆ. ಅದು 2025 ಏಪ್ರಿಲ್ 3ನೇ ತಾರೀಕು ಟೋಲ್ ಉಳಿಸಲು ಹೋಗಿ ದುರಂತ ಅಂತ್ಯ ಕಂಡಿದ್ದು ಒಂದೇ ಕುಟುಂಬದ 4 ಜನರು. ಹೌದು, ಬೆಂಗಳೂರು ಮೈಸೂರು ರಸ್ತೆ ಅನ್ನೋದು ನಿಜಕ್ಕೂ ತುಂಬಾನೇ ಡೇಂಜರಸ್ ಆಗಿ ಹೋಗಿದೆ. ಇಲ್ಲಿ ಮೇನ್ ರೋಡ್ ಒಂದಿದೆ, ಸರ್ವಿಸ್ ರೋಡ್ ಕೂಡ ಇದೆ. ಎಷ್ಟೋ ಜನ ಹೆಚ್ಚು ಟೋಲ್ ಇರೋದ್ರಿಂದ ಇದನ್ನ ಅವಾಯ್ಡ್ ಮಾಡಲು ಸರ್ವಿಸ್ ರೋಡ್ಗಳನ್ನ ಆಗಾಗ ಯೂಸ್ ಮಾಡ್ತಾರೆ. ಯಾವಾಗ ಟೋಲ್ ಹೋಗುತ್ತೋ ಆವಾಗ ಅವರು ಹೆಚ್ಚಾಗಿ ಮೇನ್ ರೋಡ್ಗೆ ಎಂಟ್ರಿ ಆಗುತ್ತಾರೆ. ಮುಂದೆ ಟೋಲ್ ಬರುತ್ತೆ ಅಂದಾಗ ಮತ್ತೆ ಸರ್ವಿಸ್ ರೋಡ್ಗೆ ಬರೋದು ಕಾಮನ್ ಆಗಿ ಹೋಗಿದೆ. ಇಲ್ಲಿ ಒಂದು ರೀತಿ ಹಾವು ಏಣಿ ಆಟ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಎಷ್ಟೋ ಜನ ಹೆಚ್ಚು ಟೋಲ್ ಆಗಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಮಾಡೋದು ತುಂಬಾನೇ ಕಾಮನ್ ಆಗಿದೆ. ನಿಜಕ್ಕೂ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಎಷ್ಟು ನಾವು ರಸ್ತೆಯನ್ನ ಬಳಸ್ತೇವೋ ಅಷ್ಟನ್ನ ಮಾತ್ರ ಟೋಲ್ಗಾಗಿ ನಾವು ಟೋಲ್ ಅನ್ನ ಹಾಕಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ಇಂಥ ದುರ್ಘಟನೆಗಳು ಪ್ರತಿನಿತ್ಯ ಆಗೋದನ್ನ ನಾವು ಕಾಣ್ತಾನೆ ಇದ್ದೀವಿ. ಹೌದು, ಈ ಒಂದು ಘಟನೆ ಬೆಂಗಳೂರು ಮೈಸೂರು ರಸ್ತೆಯಲ್ಲೇ ಆಗಿರೋದು. ತಮ್ಮ ಮಾವನ ಅಂತ್ಯಕ್ರಿಯೆಗೆ ಹೋಗಬೇಕೆಂದು ಬಯಸಿದ್ದ ಈ ಕುಟುಂಬ ಕೊನೆಗೆ ಭೀಕರ ಒಂದು ಕಾರ್ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ಈ ಘಟನೆ ನಡೆದಿದ್ದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ತುಬಿನಕೆರೆ ಬಳಿ ನಡೆದ ಭೀಕರ ಅಪಘಾತದಲ್ಲಿ 4 ಬಲಿಯಾಗಿದ್ದಾರೆ. ಟೋಲ್ ತಪ್ಪಿಸಲು ಕಾರನ್ನ ದಿಢೀರಂತ ನಿಧಾನ ಮಾಡಿದ್ದರಿಂದ ಅಪಘಾತ ಸಂಭವಿಸಿರಬಹುದೆಂದು ಶಂಕೆ ವ್ಯಕ್ತಪಡಿಸಲಾಗಿದೆ. ಇದು ಒಂದು ಶಂಕೆ ಆಗಿದೆ. ಯಾಕಂದ್ರೆ ಯಾರು ಇದನ್ನ ಸರಿಯಾಗಿ ನೋಡಿಲ್ಲ ಅಥವಾ ಯಾಕೆ ಅವರು ಇದ್ದಕ್ಕಿದ್ದ ಹಾಗೆ ಕಾರನ್ನ ಟರ್ನ್ ಮಾಡಿದ್ರು ಅನ್ನೋದು ಆ ಕಾರಿನಲ್ಲಿ ಇದ್ದಂತಹ ಆ 4 ಜನರಿಗೆ ಮಾತ್ರ ಗೊತ್ತು. ಯಾಕಂದ್ರೆ ಹೇಳಕ್ ಆಗೋದಿಲ್ಲ. ಸಡನ್ ಆಗಿ ಯಾರಾದ್ರೂ ನನಗೆ ಟಾಯ್ಲೆಟ್ಗೆ ಹೋಗಬೇಕು ಅಥವಾ ಏನಾದ್ರೂ ನಾವು ಟಿಫಿನ್ ಮಾಡೋಣ ಅಥವಾ ಏನಾದ್ರೂ ಬೇರೆ ವಿಷಯಕ್ಕೆ ಬೇರೆ ಯಾರನ್ನು ಪಿಕಪ್ ಮಾಡ್ಕೊಳ್ಳೋಣ, ಸಡನ್ ಆಗಿ ಡಿಸಿಷನ್ ತಗೊಂಡಾಗ ಈ ರೀತಿ ಅಪಘಾತ ಆಗೋದು ಸಹಜ ಸ್ನೇಹಿತರೆ. ಯಾಕಂದ್ರೆ ಹಿಂದೆ ಬರುವಂತಹ ಸ್ಪೀಡ್ ಆಗಿ ಬರುವಂತಹ ಗಾಡಿಗಳಿಗೆ ನೀವು ಗಾಡಿನ ಟರ್ನ್ ಮಾಡ್ತಿರೋ ಗಾಡಿನ ನಿಲ್ಲಿಸ್ತಿರೋ ಅನ್ನೋದು ಸ್ವಲ್ಪ ಗೊತ್ತಿರೋದಿಲ್ಲ. ಹೀಗಾಗಿ ನಾವು ಯಾವುದೇ ಒಂದು ಟರ್ನ್ ತಗೊಳ್ಳುವಾಗ ನೆನಪಿರ್ಲಿ, ನಾನು ಯಾಕೆ ಈ ವಿಷಯನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಕಾರಲ್ಲಿ ಹೋಗಲಾಗ್ಲಿ ಯಾವುದೇ ಒಂದು ಗಾಡಿಯಲ್ಲಿ ಹೋಗೋದಾಗ್ಲಿ ಸಡನ್ ಆಗಿ ಡಿಸಿಷನ್ ತಗೊಂಡ್ರೆ ಲೈಫ್ ಅಲ್ಲಿ ಅಪಘಾತಗಳು ಆಗೋದು ಗ್ಯಾರಂಟಿ. ಅದಕ್ಕೇನೆ ಎಲ್ಲವನ್ನ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ. ಯಾಕಂದ್ರೆ ಹಿಂದೆ ಗಾಡಿಗಳು ಬರ್ತಾ ಇರ್ತವೆ. ಯಾಕಂದ್ರೆ ಅವ್ರಿಗೇನು ಕನಸು ಬಿದ್ದಿರೋದಿಲ್ಲ ನೀವು ಗಾಡಿನ ಟರ್ನ್ ಮಾಡ್ತೀರಾ ಅಥವಾ ನಿಲ್ಲಿಸ್ತೀರಾ ಅಂತ. ಆ ವ್ಯಕ್ತಿನೂ ಸ್ಪೀಡ್ ಆಗೇ ಬರ್ತಿರ್ತಾನೆ. ಯಾಕಂದ್ರೆ ಬೆಂಗಳೂರು ಮೈಸೂರು ರಸ್ತೆ ಅಂದ್ರೆ ನಿಮಗೆ ಗೊತ್ತು, 100 ಕಿಲೋಮೀಟರ್ ವೇಗದಲ್ಲಿ ಗಾಡಿಗಳು ಹೋಗ್ತಾ ಇರ್ತವೆ. ಅದರಲ್ಲಿ ಈ ಗಾಡಿ ಒಂದು ಚಿಕ್ಕ ಗಾಡಿ, ಕಾರ್ ಇದು. ಓಕೆ, ಹಿಂದೆ ಲಾರಿಗಳು, ಬಸ್ಸುಗಳು, ಟ್ರಕ್ಗಳು, ತುಂಬಾನೇ ದೊಡ್ಡ ವೆಹಿಕಲ್ಸ್ಗಳು ಬರ್ತಾ ಇರ್ತವೆ. ಅದು ಸ್ಪೀಡ್ ಆಗಿರ್ತವೆ. ಅಂತ ಟೈಮ್ನಲ್ಲಿ ನೀವೇನಾದ್ರೂ ಅವುಗಳ ಕೈಗೆ ಸಿಕ್ಕರೆ ಮುಗ್ದೇ ಹೋಯ್ತು ಸ್ನೇಹಿತರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಧಾನ ಮಾಡಬೇಕು ಅಥವಾ ಏನಾದರೂ ಟರ್ನ್ ತಗೋಬೇಕಂದ್ರೆ ಯೋಚನೆ ಮಾಡಿ. ಹಿಂದೆ ರೇರ್ ಮಿರರ್ ಇರುತ್ತೆ, ಅದನ್ನ ನೋಡಿ, ಅಕ್ಕಪಕ್ಕ ಮಿರರ್ ನೋಡಿ, ಆಮೇಲೆ ನೀವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡು ಯಾವುದೇ ಗಾಡಿ ಇಲ್ಲ ಅಂದಾಗ ಅದನ್ನ ಟರ್ನ್ ಮಾಡೋದು ಒಳ್ಳೆಯದು. ಇಲ್ಲ ಅಂದ್ರೆ ಇಂತಹ ಅಪಘಾತ ಆಗೋದು ಗ್ಯಾರಂಟಿ. ಇಲ್ಲಿ ಕೆಲವರು ಹೇಳುವ ಪ್ರಕಾರ ಅವರು ಈ ಒಂದು ಟೋಲ್ ಅನ್ನ ತಪ್ಪಿಸಲು, ಯಾಕಂದ್ರೆ ಮುಂದೆ ಒಂದು ಟೋಲ್ ಗೇಟ್ ಇತ್ತು, ಯಾಕಂದ್ರೆ ಅಲ್ಲಿ ನೀವು ಟೋಲ್ ಕಟ್ಟಬೇಕಾಗಿತ್ತು. ಒಂದು ವೇಳೆ ಅದನ್ನ ಪಾಸ್ ಮಾಡಿದ್ರೆ ನೀವು ಅದನ್ನ ಟೋಲ್ ಕಟ್ಟಬೇಕಾಗಿತ್ತು. ಇದೇ ಕಾರಣ ನೀವು ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಮೊದಲು ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಹೋಗಿದ್ದಾರೆ. ಆಮೇಲೆ ಮುಂದೆ ಟೋಲ್ ಗೇಟ್ ಬಂದ ತಕ್ಷಣ ಏನ್ ಮಾಡಿದ್ದಾರೆ, ಅಲ್ಲೇ ಪಕ್ಕದಲ್ಲಿರುವ ಒಂದು ಸರ್ವಿಸ್ ರೋಡ್ಗೆ ಎಂಟ್ರಿ ಕೊಡೋಣ ಅಂತ ಸಡನ್ ಆಗಿ ಕಾರನ್ನ ನಿಲ್ಲಿಸಿ, ಅಂದ್ರೆ ನಿಧಾನ ಮಾಡಿದ್ದಾರೆ, ಟರ್ನ್ ತಗೊಂಡಿದ್ದಾರೆ. ಅದೇ ಗಾಡಿ ಹಿಂದೆ ಒಂದು ಕರ್ನಾಟಕ KSRTC ಐರಾವತ ಬಸ್ಸು ಬರ್ತಾ ಇತ್ತು. ಅವ್ರಿಗೇನು ಗೊತ್ತಿರಲಿಲ್ಲ ಪಾಪ, ಆ ಡ್ರೈವರ್ಗೇನು ಗೊತ್ತು ನೀವು ನಿಧಾನ ಮಾಡ್ತೀರಾ ಟರ್ನ್ ತೊಗೊಂತೀರಾ ಅಂತ. ಸಡನ್ ಆಗಿ ಟರ್ನ್ ತೊಗೊಂಡಾಗ ಏನಾಗಿದೆ ಅಂದ್ರೆ ಹಿಂದಿನಿಂದ ಬಂದು ಗುದ್ದಿದ್ದಾರೆ. ಸೊ ಇದೇ ಕಾರಣ ಸ್ಪಾಟ್ ಅಲ್ಲೇ ಆ ಕಾರಲ್ಲಿ ಇದ್ದಂತಹ ಜನ ತೀರ್ಕೊಂಡಿದ್ದಾರೆ. ಗೊಣಂಗೂರು ಟೋಲ್ ಬಳಿ ಹಿಂದೆಯೇ ಎಕ್ಸ್ಪ್ರೆಸ್ ವೇನಿಂದ ಎಕ್ಸಿಟ್ ಆಗಲು ಚಂದ್ರರಾಜ ಅರಸ್ ಅವರು ನೆಕ್ಸನ್ ಕಾರನ್ನ ಸ್ಲೋ ಮಾಡಿದ್ದಾರೆ. ಇದರಿಂದ ಹಿಂದಿನಿಂದ ವೇಗವಾಗಿ ಬರುತ್ತಿದ್ದಂತಹ ಐರಾವತ ಬಸ್ಸು ಗುದ್ದಿದೆ. ಟೋಲ್ ಉಳಿಸಲು ತುಬಿನಕೆರೆ ಬಳಿ ಎಕ್ಸಿಟ್ ಆಗಲು ಕಾರನ್ನ ಸ್ಲೋ ಮಾಡಿರಬಹುದೆಂದು ಶಂಕೆ ವ್ಯಕ್ತಪಡಿಸಲಾಗಿದೆ ಅಂತ ಹೇಳಲಾಗುತ್ತಿದೆ. ಬೆಂಗಳೂರಿನಿಂದ ಮೈಸೂರಿಗೆ ತೆರಳುವ ಮಾರ್ಗದಲ್ಲಿ ಮುಂದೆ ಹೋಗುತ್ತಿದ್ದ ಕಾರಿಗೆ ಹಿಂದಿನಿಂದ ಬಂದಂತಹ ಐರಾವತ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ ಕಾರ್ನಲ್ಲಿ ಇದ್ದಂತಹ 4 ಜನರು ಸ್ಪಾಟ್ ಅಲ್ಲೇ ಸಾವನ್ನಪ್ಪಿದ್ದಾರೆ. ಮೃತವರನ್ನ
ಸತ್ಯಾನಂದ ರಾಜೆ ಅರಸ್ 51 ವರ್ಷ, ಅವರ ಪತ್ನಿ ನಿಶ್ಚಿತ 45 ವರ್ಷ, ಚಂದ್ರು 62 ವರ್ಷ, ಅವರ ಪತ್ನಿ ಸುವೈದಿನಿ ರಾಣಿ 50 ಎಂದು ಗುರುತಿಸಲಾಗಿದೆ. ಇವರೆಲ್ಲ ಬೆಂಗಳೂರಿನ ಜೆಪಿ ನಗರದಲ್ಲಿ ವಾಸವಾಗಿದ್ರು. ಇವರು ತಮ್ಮ ಮಾವನ ಅಂತ್ಯ ಸಂಸ್ಕಾರಕ್ಕೆ ಮೈಸೂರಿನ ಪಿರಿಯಾಪಟ್ಟಣಕ್ಕೆ ಕಾರಿನಲ್ಲಿ ಹೋಗ್ತಿದ್ರು ಅನ್ನೋದು ಮಾಹಿತಿ ಆಮೇಲೆ ಗೊತ್ತಾಗಿದೆ. ನೋಡಿದ್ರ ಸ್ನೇಹಿತರೆ, ಅಂತ್ಯ ಸಂಸ್ಕಾರಕ್ಕೆ ಹೋದವರು ಅಂತ್ಯವಾಗಿ ಹೋಗಿದ್ದರು ಅನ್ನೋದು ನಿಜಕ್ಕೂ ಬೇಜಾರು ತರುವಂತಹ ವಿಷಯ. ಇದರಿಂದ ನಾವು ಏನು ಕಲಿಬಹುದು ಸ್ನೇಹಿತರೆ? ಹೌದು, ಯಾವುದಕ್ಕೂ ನಾವು ಸಡನ್ ಆಗಿ ಡಿಸಿಷನ್ಗಳನ್ನು ತೆಗೆದುಕೊಂಡ್ರೆ ಇಂತಹ ಪರಿಣಾಮಗಳು, ಇಂತಹ ಆಕ್ಸಿಡೆಂಟ್ಗಳು, ಇಂತಹ ದುರ್ಘಟನೆಗಳು ಕೇವಲ ರೋಡ್ ಮೇಲೆ ಅಲ್ಲ, ನಮ್ಮ ಜೀವನದ ಪ್ರತಿಯೊಂದು ಹಾದಿಯಲ್ಲೂ ಪ್ರತಿಯೊಂದು ಸ್ಟೆಪ್ಸ್ನಲ್ಲೂ ಆಗೋದು ಸಹಜ. ಅದಕ್ಕೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋ ಮೊದಲು ಹಿಂದೆ ಮುಂದೆ ನೋಡಿ, ಮುಂದೆ ಆಗುವುದನ್ನು ಯೋಚನೆ ಮಾಡಿ, ಆಮೇಲೆ ಚಿಕ್ಕದಾಗಲಿ ದೊಡ್ಡದಾಗಲಿ ಅಂತ ನಿರ್ಧಾರಗಳನ್ನು ನೀವು ಕೂಡ ತೆಗೆದುಕೊಂಡ್ರೆ ಜೀವನ ಸರಿಯಾಗಿರುತ್ತೆ. ಇಲ್ಲ ಅಂದರೆ ಇಂತಹ ದುರ್ಘಟನೆ ಆಗೋದು ಸಹಜ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಹಾಗೂ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.